ಐಪಿಎಲ್ 2025 ನಲ್ಲಿ ಆರ್ಸಿಬಿ ಫ್ಯಾನ್ಸ್ ಗೆ ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ ಬೆಂಕಿ ಅಪ್ಡೇಟ್ ಮತ್ತು ಆರ್ಸಿಬಿಯ ನೆಕ್ಸ್ಟ್ ಮ್ಯಾಚ್ ಆರ್ಚ್ ರೈವಲ್ರಿ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಸಿಎಸ್ಕೆ ವಿರುದ್ಧ. ಈ ಒಂದು ಮ್ಯಾಚ್ ಗಿಂತ ಮುಂಚೆ ಆರ್ಸಿಬಿಯ ಫಿನಿಷರ್ ಜಿತೇಶ್ ಶರ್ಮಾ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ. ಮತ್ತು ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಸಿಎಸ್ಕೆ ವಿರುದ್ಧ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಚೇಂಜಸ್ ಆಗಲಿದ್ದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋ 10K ಲೈಕ್ಸ್ ಕಂಪ್ಲೀಟ್ ಆಗಲೇಬೇಕು. ಆಗುತ್ತಾ ಆರ್ಸಿಬಿ ಫ್ಯಾನ್ಸ್? ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಆರ್ಸಿಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ಆರ್ಸಿಬಿಯ ಹ್ಯೂಜ್ ಅಪ್ಡೇಟ್ ಏನಪ್ಪ ಅಂದ್ರೆ, ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಆರ್ಸಿಬಿಯ ಟ್ರಂಪ್ ಕಾರ್ಡ್ ಭುವನೇಶ್ವರ್ ಕುಮಾರ್ ಯಾವಾಗ ಫಿಟ್ ಆಗ್ತಾರೆ ಮತ್ತು ಯಾವ ಮ್ಯಾಚ್ ಗೆ ಅವೈಲೇಬಲ್ ಇದ್ದಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸೊ ಒಂದು ಇನ್ಸೈಡ್ ರಿಪೋರ್ಟ್ ಬರ್ತಾ ಇದೆ, ಭುವನೇಶ್ವರ್ ಕುಮಾರ್ ಆಲ್ ಸೆಟ್ ಫಿಟ್ ಇದ್ದಾರೆ ಮತ್ತು ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಆರ್ಚ್ ರೈವಲ್ರಿ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಕಾಯ್ತಿರುವಂತಹ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಈ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಹ್ಯೂಜ್ ಅಪ್ಡೇಟ್. ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ ಕ್ಯಾಲಿಬರ್ ಇರುವಂತಹ ಪ್ಲೇಯರು, ಸೊ ಸ್ವಿಂಗ್ ಮಾಡ್ತಾರೆ. ಆದ್ರೆ ಇಫ್ ಸಪೋಸ್ ಭುವನೇಶ್ವರ್ ಕುಮಾರ್ ಅವೈಲೇಬಲ್ ಇದ್ರೆ ಯಾರ ಪ್ಲೇಸ್ ಗೆ ಆಡ್ತಾರೆ, ಅದು ಒಂದು ಬಿಗ್ ಕ್ವಶನ್ ಆಗ್ತಾ ಇದೆ. ಸೊ ಯಾಕೆಂದ್ರೆ ಆಲ್ರೆಡಿ ಆರ್ಸಿಬಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ ಅಗೇನ್ಸ್ಟ್ ಕೆಕೆಆರ್ ವಿರುದ್ಧ. ಸೊ ನನ್ನ ಪ್ರಕಾರ ಇಲ್ಲಿ ರಸಿಕ್ದಾರ್ ಸಲಾಂ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಬಹುದು. ಆದ್ರೆ ರಸಿಕ್ದಾರ್ ಸಲಾಂ ಅವರಿಗೆ ಜಸ್ಟ್ ಒಂದು ಮ್ಯಾಚ್ ಅಷ್ಟೇ ಚಾನ್ಸ್ ಸಿಕ್ಕಿದೆ. ಆದ್ರೆ ರಸಿಕ್ದಾರ್ ಸಲಾಂಗೆ ಆ ಒಂದು ಕ್ಯಾಲಿಬರ್ ಇದೆ, ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗುರು, ನೋ ಡೌಟ್. ನನ್ನ ಪ್ರಕಾರ ರಸಿಕ್ದಾರ್ ಸಲಾಂ ಆರ್ಸಿಬಿ ಅಲ್ಲಿ ಎಕ್ಸ್ ಫ್ಯಾಕ್ಟರ್. ಆದ್ರೆ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಈ ಪ್ಲೇಯರ್ ಮೇಲೆ ಆ ಒಂದು ನಂಬಿಕೆ ತೋರಿಸ್ತಾ ಇಲ್ಲ. ಇವರಿಗೆ ಕಿತ್ತಿ ಹೋಗುದು ಅವರ ಪ್ಲೇಸ್ಗೆ ಭುವನೇಶ್ವರ್ ಕುಮಾರ್ ನ ಆಡ್ಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ. ಹೌದು, ಅಲ್ಲಿ ಭುವನೇಶ್ವರ್ ಕುಮಾರ್ ಲೆಜೆಂಡ್ ಪ್ಲೇಯರ್. ಆದ್ರೆ ಸೊ ರಸಿಕ್ದಾರ್ ಸಲಾಂ ಯಂಗ್ ಪ್ಲೇಯರ್. ಇಫ್ ಸಪೋಸ್ ಭುವನೇಶ್ವರ್ ಕುಮಾರ್ ಇಲ್ಲಪ್ಪ ಅಂದ್ರೆ ರಸಿಕ್ದಾರ್ ಸಲಾಂ ಅವ್ರನ್ನ ಆಡಿಸಲೇಬೇಕು. ಆದ್ರೆ ಭುವನೇಶ್ವರ್ ಕುಮಾರ್ ಈಗ ಫಿಟ್ ಇದ್ದಾರೆ. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ಒಂದು ರಿಸ್ಕ್ ತಗೋತಾರ ಅಂದ್ರೆ ಭುವನೇಶ್ವರ್ ಕುಮಾರ್ ನ ಆಡ್ತಾರ. ಭುವಿ ಇನ್ನಾದ್ರೆ ಶೋರ್ಲಿ ರಸಿಕ್ದಾರ್ ಸಲಾಂ ಔಟ್ ಆಗುವಂತಹ ಚಾನ್ಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ರಸಿಕ್ದಾರ್ ಸಲಾಂ ಅವರು ಈ ಒಂದು ಚಪಾಕ್ ಗ್ರೌಂಡ್ ಅಲ್ಲಿ ಅವರ ಬಾಲಿಂಗ್ ಸೂಟ್ ಆಗುತ್ತೆ. ಅವರ ಸ್ಲೋರ್ ಬಾಲ್ಸ್ ಡೆಫಿನೆಟ್ ಆಗಿ ಆರ್ಸಿಬಿಗೆ ಹೆಲ್ಪ್ ಆಗುತ್ತೆ. ಬಟ್ ಡೋಂಟ್ ನೋ ಯಾವ ರೀತಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಗೊತ್ತಿಲ್ಲ, ಪ್ಲೇಯಿಂಗ್ 11 ನಲ್ಲಿ ಯಾವ ರೀತಿ ಸೆಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಭುವನೇಶ್ವರ್ ಕುಮಾರ್ ಇನ್ನಾದ್ರೆ ಶೋರ್ಲಿ ಆರ್ಸಿಬಿಗೆ ಅದು ಅಡ್ವಾಂಟೇಜ್. ಬಟ್ ರಸಿಕ್ದಾರ್ ಸಲಾಂ ಔಟ್ ಆದ್ರೆ ಅದು ಮಾತ್ರ ಆರ್ಸಿಬಿಗೆ ಸೆಟ್ ಬ್ಯಾಕ್ ಆಗುತ್ತೆ. ಆದ್ರೆ ಕೆಲವೊಬ್ರು ಆರ್ಸಿಬಿ ಫ್ಯಾನ್ಸ್ ಇದಕ್ಕೆ ಅಗ್ರಿ ಮಾಡಲ್ಲ. ಬಟ್ ನಾನು ಇದಕ್ಕೆ ಅಗ್ರಿ ಮಾಡ್ತೀನಿ. ರಸಿಕ್ದಾರ್ ಸಲಾಂ ಡೆಫಿನೆಟ್ ಆಗಿ ಆರ್ಸಿಬಿಗೆ ಎಕ್ಸ್ ಫ್ಯಾಕ್ಟರ್. ಸೊ ಆರ್ಸಿಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಇಫ್ ಸಪೋಸ್ ಭುವನೇಶ್ವರ್ ಕುಮಾರ್ ಇನ್ನಾದ್ರೆ ಸೊ ಇವರ ಪ್ಲೇಸ್ ಗೆ ಯಾರಿಗೆ ಗೇಟ್ ಪಾಸ್ ಕೊಡಬೇಕು? ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಇಲ್ಲಿ ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ, ರೋಮರಿಯೋ ಶೆಫರ್ಡ್ ನ ಪ್ಲೇಯಿಂಗ್ 11 ನಲ್ಲಿ ಆಡ್ಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ರೋಮರಿಯೋ ಶೆಫರ್ಡ್ ಹೌದು ಒಂದು ಪವರ್ ಹಿಟರ್. ಬಟ್ ನನ್ನ ಪ್ರಕಾರ ಆರ್ಸಿಬಿ ಆ ಒಂದು ಪ್ಲೇಯಿಂಗ್ 11 ನಲ್ಲಿ ಸೊ ಟೀಮ್ ಡೇವಿಡ್ಗಿಂತ ಒಂದು ಬೆಟರ್ ಫಿನಿಶರ್ ಕಾಣ್ತಾ ಇಲ್ಲ ಗುರು. ಸೊ ಆ ಒಂದು ರೀಸನ್ ಮೇಲೆ ಆರ್ಸಿಬಿ ಬರೋಬ್ಬರಿ ಆರ್ಸಿಬಿಯ ಲೀಗ್ ಮ್ಯಾಚ್ ಅಲ್ಲಿ ಎಕ್ಸಾಕ್ಟ್ಲಿ ಪ್ಲೇಯಿಂಗ್ 11 ಫಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ 11 ಅದೇ ಒಂದು ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಮೇ ಬಿ ಕಪಲ್ ಆಫ್ ಚೇಂಜಸ್ ಮಾಡಬಹುದು ಬಾಲಿಂಗ್ ಅಲ್ಲಿ ಮತ್ತು ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಚೇಂಜ್ ಆಗಬಹುದು. ಅದು ಬಿಟ್ರೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಏನು ಚೇಂಜ್ ಆಗಲ್ಲ. ಸೊ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ ಸಿಎಸ್ಕೆ ವಿರುದ್ಧ ಈ ಒಂದು ಮ್ಯಾಚ್ ಅಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಕಪಲ್ ಆಫ್ ಚೇಂಜಸ್ ಆಗ್ತವೆ. ಯಾಕೆಂದ್ರೆ ಆ ಒಂದು ಚಪಾಕ್ ಗ್ರೌಂಡ್ ಸ್ಪಿನ್ ಗೆ ಸಪೋರ್ಟ್ ಕೊಡುತ್ತೆ. ನಾವು ನೋಡಿದೀವಿ ಯಾವ ರೀತಿ ಸಿಎಸ್ಕೆ ವರ್ಸಸ್ ಎಂಐ ಮ್ಯಾಚ್ ಅಲ್ಲಿ ಯಾವ ರೀತಿ ಸ್ಪಿನ್ನರ್ಸ್ ಬಾಲಿಂಗ್ ಹಾಕಿದ್ರು. ಎಕ್ಸಾಕ್ಟ್ಲಿ ಆ ಒಂದು ಕಂಡೀಷನ್ ಮೇಲೆ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಶೋರ್ಲಿ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಜೊತೆ ಹೋಗ್ತಾರೆ. ಮೇ ಬಿ ಅಲ್ಲಿ ಭುವನೇಶ್ವರ್ ಕುಮಾರ್ ಡಗ್ಔಟ್ ಅಲ್ಲಿ ಕೂಡಬಹುದು. ಅವರ ಪ್ಲೇಸ್ ಗೆ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಬಂದ್ರೆ ಅಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಸ್ಪಿನ್ನರ್ ಲಿಸ್ಟ್ ಅಲ್ಲಿ ಮೋಹಿತ್ ರಾಡೋರಿಗೆ ಚಾನ್ಸ್ ಸಿಗುತ್ತಾ ಅಥವಾ ಸ್ವಪ್ನಿಲ್ ಸಿಂಗ್ ಅವರಿಗೆ ಚಾನ್ಸ್ ಸಿಗುತ್ತೆ ಅಂತ ಕಾಯೋಣ. ಬಟ್ ಆರ್ಸಿಬಿ ಫ್ಯಾನ್ಸ್ ನೀವೇನಂತೀರಾ? ಇಫ್ ಸಪೋಸ್ ಆರ್ಸಿಬಿಯ ಪ್ಲೇಯಿಂಗ್ ನಲ್ಲಿ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಬರಬೇಕಾದ್ರೆ ಸೊ ಯಾವ ಪ್ಲೇಯರ್ ಗೆ ಪ್ರಿಫರ್ ಮಾಡ್ತೀರಾ? ಆರ್ಸಿಬಿ ಫ್ಯಾನ್ಸ್ ಕಮೆಂಟ್ ಮಾಡಿ. ಇನ್ನು ಕೆಲವೊಬ್ರು ಆರ್ಸಿಬಿ ಫ್ಯಾನ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಮನೋಜ್ ಬಾಂಡಿಗೆ ಅವರಿಗೆ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಆಡಿಸಿ ಅಂತೇಳಿ. ಶೋರ್ಲಿ ಆರ್ಸಿಬಿ ಫ್ಯಾನ್ಸ್ ಈ ವರ್ಷ ಮನೋಜ್ ಬಾಂಡಿಗೆ ಅವರಿಗೆ ಆರ್ಸಿಬಿಯಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಅವರಿಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ.
ಇಫ್ ಸಪೋಸ್ ಪಡಿಕಲ್ ಅವರು ಫ್ಲಾಪ್ ಆದ್ರೆ ಅವರ ಪ್ಲೇಸ್ ಗೆ ಡೆಫಿನೆಟ್ ಆಗಿ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಮನೋಜ್ ಬಾಂಡಿಗರಿಗೆ ಟ್ರೈ ಮಾಡೇ ಮಾಡ್ತಾರೆ. ಬಟ್ ಪಡಿಕಲ್ ಫ್ಲಾಪ್ ಆದ್ರೆ ಮಾತ್ರ ಮನೋಜ್ ಬಾಂಡಿಗರು ಬಂದೇ ಬರ್ತಾರೆ. ಸೊ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ. ಈ ವರ್ಷ ಶೋರ್ಲಿ ಮನೋಜ್ ಬಾಂಡಿಗರಿಗೆ ಚಾನ್ಸ್ ಕೊಟ್ಟೆ ಕೊಡ್ತಾರೆ RCB ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಬಿಫೋರ್ CSK ಮ್ಯಾಚ್ ಗಿಂತ ಮುಂಚೆ ನಮ್ಮ RCB ಫಿನಿಶರ್ ಜಿತೇಶ್ ಶರಮ್ ಅವರು ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೇ ಬಿ ಕೆಲವೊಬ್ರು IPL ಫ್ಯಾನ್ಸ್ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಇದು ಮಾತ್ರ ಪ್ಯೂರ್ಲಿ ಓವರ್ ಕಾನ್ಫಿಡೆನ್ಸ್ ಗುರು ಅಂತೇಳಿ ಕಮೆಂಟ್ ಮಾಡಬಹುದು. ಸೊ ಏನಪ್ಪಾ ಅಂದ್ರೆ ಜಿತೇಶ್ ಶರ್ಮ ಅವರು ಹೇಳ್ತಾ ಇದ್ದಾರೆ, ಸೊ ಕೂಲ್ ಆಗಿರೋಣ, ಸೊ ಶಾರ್ಟ್ ಇನ್ನಿಂಗ್ಸ್ ಆಡೋಣ, ಜಸ್ಟ್ ಒಂದು 10 ಬಾಲಿಗೆ 50 ರನ್ಸ್ ಹೊಡೆದು ಬೇಗ ಗೇಮ್ ಅನ್ನು ಫಿನಿಶ್ ಮಾಡಿ ಹೋಗೋಣ ಅಂತೇಳಿ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬಿಫೋರ್ CSK ಮ್ಯಾಚ್ ಗಿಂತ ಮುಂಚೆ. ಸೊ ಜಿತೇಶ್ ಶರ್ಮ ಅವರು 10 ಬಾಲಿಗೆ 50 ರನ್ ಹೊಡೆದು RCB ಪರ ಬೇಗ ಗೇಮ್ ಅನ್ನು ಫಿನಿಶ್ ಮಾಡ್ತಾರ ಅಂತ ಒಂದು ಬಿಗ್ ಕ್ವಶನ್. 10 ಬಾಲಿಗೆ 50 ಅದು ಅಗೇನ್ಸ್ಟ್ CSK ವಿರುದ್ಧ ಅಂದ್ರೆ RCB ಫ್ಯಾನ್ಸ್ ಗೆ ಮತ್ತೇನು ಬೇಕು ಗುರು? ಇದೇ ಕಾನ್ಫಿಡೆನ್ಸ್ ನೆಕ್ಸ್ಟ್ ಮ್ಯಾಚ್ CSK ವಿರುದ್ಧ ಇರ್ಲಿ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೋಪ್ ಮಾಡ್ತಿದ್ರೆ. ಸೊ IPL ಫ್ಯಾನ್ಸ್ ನೀವೇಂತೀರಾ? ಜಿತೇಶ್ ಶರ್ಮ ಅವ್ರದ್ದು ಇದೊಂದು ಕಾನ್ಫಿಡೆನ್ಸ್ ಅಥವಾ ಓವರ್ ಕಾನ್ಫಿಡೆನ್ಸ್? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.